ಒಬ್ಬಂಟಿ ಜೀವನ ನನ್ನದು, ಬೇರೇನು ಬೇಡ. ಸಂಬಂಧ ಅನ್ನೋ ಹಾಳೆ ಬಡವನ ಹೊಟ್ಟೆಗೆ ವಿಷವನ್ನ ನೀಡುತ್ತಿದೆ ಈ ಬದುಕಿನ ಹಾದಿಯಲ್ಲಿ. ಹಿಂದೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದರೆ ಸತ್ಯದ ಅರಿವಾಗುತ್ತೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಮಯವನ್ನ ಎಂದಿಗೂ ವ್ಯರ್ಥ ಮಾಡಬೇಡಿ. ಒಬ್ಬರನ್ನ ನಿಂದಿಸುವಾಗ ಸತ್ಯವನ್ನ ತಿಳಿದು ನಿಂದಿಸಿ. ಆದರೆ ನೀವು ನಿಂದಿಸಿದ್ದು ಅಸತ್ಯವಾದರೆ ನೀವು ನಿಂದಿಸಿದವರ ಕಣ್ಣೀರಿನಿಂದಲೇ ನಿಮ್ಮ ಸರ್ವನಾಶ ಆಗುತ್ತೆ. ಅದೇ ನಿಮ್ಮ ತಪ್ಪು ಇಲ್ಲದೆ ಯಾರು ನಿಮ್ಮನ್ನು ನಿಂದಿಸಿದರೆ ಪ್ರತಿಕಾರ ತೀರಿಸಲು ನಿಮ್ಮಿಂದ ಆಗದೇ ಇದ್ದರೂ ಕಾಲ ಅವರಿಗೆ ಶಿಕ್ಷಿಸದೇ ಬಿಡಲ್ಲ. ಯಾಕಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡಿ. ಯಾಕಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದರ ಮೌಲ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ. ಎಲ್ಲ ಕರ್ಮಗಳು ಭಯ ಇದೆ. ಏಕೆಂದರೆ ಗಂಗೆಯಲ್ಲಿ ಜನಸಮೂಹ ಯಾಕೆ ಆ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು? ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಗಂಗೆ ಕೇವಲ ಶರೀರವನ್ನು ಶುದ್ಧಗೊಳಿಸುತ್ತಾಳೆ ಹೊರತು ನಮ್ಮ ಆಲೋಚನೆಗಳನ್ನಲ್ಲ. ಮಾನವೀಯತೆ ತುಂಬಿದ ಮನುಷ್ಯನ ಯೋಚನೆ ಹೇಗಿರುತ್ತೆ ಅಂದರೆ, ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ಜೀವನ ಪೂರ್ತಿ ಬದುಕಿದ್ದಾಗ ಬಡೆದಾಟ, ಜೀವನದ ಕೊನೆ ಗಳಿಗೆಯಲ್ಲಿ ನೆಮ್ಮದಿಯ ಹುಡುಕಾಟ. ಇದು ಈಗಿನ ಮನುಷ್ಯನ ಜೀವನ ಶೈಲಿಯಾಗಿದೆ. ನಿಮ್ಮ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತೆ. ಕಾಲಹರಣ ಮಾಡಿ ಜೀವನವನ್ನು ವ್ಯರ್ಥ ಮಾಡಬೇಡಿ. ನೀವು ಗುರಿ ಸಾಧಿಸುವ ದಾರಿಯಲ್ಲಿ ಕಷ್ಟಗಳು ಬರುತ್ತೆ. ಕೆಟ್ಟ ಜನ ಬರುತ್ತಾರೆ, ನಿಮ್ಮನ್ನು ನಿಂದಿಸುತ್ತಾರೆ. ಯಾವುದಕ್ಕೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನೀವು ಮಾಡುವಂತಹ ಕಾರ್ಯ ಪ್ರಾಮಾಣಿಕವಾಗಿ ಮಾಡಿ. ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟ ಯೋಚನೆಗಳು ಬರುತ್ತಿದ್ದರೆ ಈ 2 ಕೆಲಸಗಳನ್ನು ತಪ್ಪದೆ ಮಾಡಿ. ಯಾವಾಗ ನಿಮಗೆ ಕೆಟ್ಟ ಯೋಚನೆಗಳು ಬರುತ್ತೆ ಆವಾಗ ನೀವು 10 ರಿಂದ 15 ನಿಮಿಷ ಧ್ಯಾನ ಮಾಡಲು ಶುರು ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬಂದಾಗ ಒಂದು ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯಲ್ಲಿ ಕೆಟ್ಟ ಯೋಚನೆಗಳನ್ನು ಪದೇ ಪದೇ ಬರೆಯುತ್ತೀರಿ. ಆವಾಗ ನಿಮಗೆ ಬರೆದು ಬೇಸರ ಆಗುತ್ತೆ. ಆ ಬೇಸರ ನಿಮ್ಮ ಮೇಲೆ ಬರುವುದಿಲ್ಲ, ನೀವು ಮಾಡುತ್ತಿರುವ ಕೆಟ್ಟ ಯೋಚನೆಗಳ ಮೇಲೆ ಬರುತ್ತೆ. ಜಗತ್ತಿನ ಕೇಂದ್ರ ಬಿಂದು ನೀವು ಒಬ್ಬರೇ ಅಲ್ಲ. ನಿಮ್ಮಂಥ ಅಸಂಖ್ಯ ಜೀವರಾಶಿಗಳು ಇಲ್ಲಿವೆ. ನಿಮಗಾಗಿ ಜಗತ್ತು ಅಲ್ಲ. ಈ ಜಗತ್ತಿನಲ್ಲಿ ನೀವು ನಿಮ್ಮ ಬದುಕನ್ನು ಕೊಂಡುಕೊಂಡಿದ್ದೀರಾ. ಆದ್ದರಿಂದ ನೀವು ಜಗತ್ತಿಗೆ ಹೊಂದಿಕೊಂಡು ಬಾಳಬೇಕು. ಕತ್ತಲೆ ಬಂದಾಗ ಕತ್ತಲೆಯನ್ನು ಸ್ವೀಕರಿಸಿ, ಬೆಳಕು ಬಂದಾಗ ಬೆಳಕನ್ನು ಸ್ವೀಕರಿಸಿ. ಹಾಗೆಯೇ ಜೀವನದಲ್ಲಿ ಸುಖ, ದುಃಖ, ಅವಮಾನ, ಸನ್ಮಾನ ಏನೇ ಬರಲಿ ಎಲ್ಲವನ್ನ ಸಮನಾಗಿ ಸ್ವೀಕರಿಸಬೇಕು. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದು ಮಾತು: ನಿಸರ್ಗ ಒಬ್ಬರನ್ನು ಕರುಣಿಸಿದರೆ ಇನ್ನೊಬ್ಬರಿಗೆ ಇನ್ನೊಂದನ್ನು ಕರುಣಿಸಿರುತ್ತೆ. ಎಲ್ಲರಲ್ಲೂ ಎಲ್ಲ ಕಲೆಗಳು ಇರಲು ಸಾಧ್ಯವಿಲ್ಲ. ನಿಸರ್ಗ ನಮಗೆ ಸಹಜವಾಗಿ ಏನು ಕರುಣಿಸಿದೆಯೋ ಅದನ್ನು ಬಳಸಿಕೊಂಡು ನೀವು ನಿಮ್ಮ ಸುಂದರ ಜೀವನವನ್ನು ಕಟ್ಟಿಕೊಳ್ಳಬೇಕು. ಸಂತೃಪ್ತಿಯಿಂದ ಇರಬೇಕು. ಆಗ ಮಾತ್ರ ಯಶಸ್ವಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.